ಅದು ಶಿವಣ್ಣವ್ರ ಜೊತೆ ಅಭಿನಯಿಸಿದಂಥ ಖ್ಯಾತ ನಟಿ ಇದೀಗ ವಿಧಿವಶರಾಗಿರೋ ದುರ್ಘಟನೆ ನಡೆದಿರುವಂಥದ್ದು. ಆಗ ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ಬಿಟ್ಕೊಡ್ತೀನಿ. ಅದಕ್ಕೂ ನಾವು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದರೆ ಹೌದು, ನಟ ಶಿವಣ್ಣವ್ರ ಜೊತೆ ಅಭಿನಯಿಸಿದಂಥ ಅತಿ ದೊಡ್ಡ ನಟಿ ಇದೀಗ ಕೊನೆಯುಸಿರೆಳೆದಿರುವಂಥ ಘಟನೆ ನಡೆದಿರುವಂಥದ್ದು. ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಪಡೆದುಕೊಂಡಂಥ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಅದನ್ನು ಹೇಳಲಾಗ್ತದೆ. ಅವರು ಬೇರೆ ಯಾರಲ್ಲ, ನಮ್ಮ ಮನಿಷಾ ಉನಿಯವರು. ಇನ್ನು ಮನಿಷಾ ಉನಿಯವರು ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದರು. ಅಲ್ಲಿ ಗಡಿಬಿಡಿ ಗಂಡ ಆಗಿರ್ಬೋದು, ಬಾನನ ಗೆಳೆಯ ಇರ್ಬೋದು, ಮತ್ತು ಶಿವರಾಜ್ ಕುಮಾರ್ ಜೊತೆ ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಮಾಡಿದ್ರು. ಮೃತ್ಯುಂಜಯ ಸಿನಿಮಾದಲ್ಲಿ ಕೂಡ ಅವರು ಕಾಣಿಸ್ಕೊಂಡಿದ್ದಾರೆ. ಅಂತ ಅದ್ಭುತವಾದಂಥ ಸಿನಿಮಾ ಮಾಡಿದಂಥ ಇವರು ರಾಘವೇಂದ್ರ ರಾಜ್ಕುಮಾರ್ ಜೊತೆ ಕೂಡ 2 ಸಿನಿಮಾಗಳಲ್ಲಿ ನಾಯಕಿಯಾಗಿ ಕೂಡ ಕಾಣಿಸ್ಕೊಂಡಿದ್ದರು. ಇವರು ಮೂಲತಃ ಕೇರಳ ಬೆಡಗಿಯಾಗಿದ್ದಂಥ ಇವರು ಸದ್ಯ ಮಧ್ಯರಾತ್ರಿಯಲ್ಲಿ ತೆರಳುವಂಥ ಸಂದರ್ಭದಲ್ಲಿ ಘಾಟಿಂದ ಮೇಲಿಂದ ಬಿದ್ದ ಪ್ರಪಾತದಿಂದ ಬಿದ್ದಂಥ ಕಾರು ಮಧ್ಯರಾತ್ರಿಯಲ್ಲಿ ಬಿದ್ದಂಥ ಪರಿಣಾಮವಾಗಿ ಬೆಳಗಿನ ಜಾವದಲ್ಲಿ ಯಾರೋ ನೋಡಿದಾಗ ಗೊತ್ತಾಗಿರುವಂಥದ್ದು. ಹೀಗಾಗಿ ತುಂಬಾ ಸಮಯ ಆಗಿದ್ದರಿಂದ ಮನಿಷಾ ಉನಿಯವರು ಸ್ಥಳದಲ್ಲೇ ಕೊನೆಯುಸಿರೆಳಿತಾರೆ. ಕೇವಲ 19ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳಿತಾರೆ. ಈ ದುರ್ಘಟನೆ ನಡೆದು ಇಂದಿಗೆ 40 ವರ್ಷಗಳ ಕಳೆದ 1992ರಲ್ಲಿ ನಡೆದಂಥ ದುರ್ಘಟನೆ ಅಂತಲೇ ಇದನ್ನು